ಹಲೋ ಫ್ರೆಂಡ್ಸ್, ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲೆ ಮಾಡೋದು ಹೇಗೆ ಅಂತ ತಿಳಿಯೋಣ. 4-5 ಒಣಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಹುರಿದಿಟ್ಕೊಳ್ಳೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಧನಿಯಾ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಸ್ವಲ್ಪ ಉಪ್ಪು, ಜೀರಿಗೆ ಇದಿಷ್ಟು ಹುರಿದಿಟ್ಕೊಂಡಿದ್ದೀನಿ. ಒಂಚೂರು ಕೊಬ್ಬರಿ, ಹಸಿ ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ. ಇದೆಲ್ಲನೂ ಫ್ರೈ ಮಾಡಿ ಎಣ್ಣೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಹುರಿದಿರೋ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಕೊಬ್ಬರಿನೂ ಮೊದಲು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಜೊತೆ ಆದರೆ ಜಾರ್ಕೊಂಡು ಬೇಗ ಸಣ್ಣ ಆಗೋಲ್ಲ. ಅದನ್ನು ಫಸ್ಟ್ ಮಿಕ್ಸಿ ಹಾಕ್ಕೊಂಡು ಆಮೇಲೆ ಹುರಿದಿಟ್ಕೊಂಡಿರೋ ಎಲ್ಲ ಟೊಮೆಟೊದನ್ನೆಲ್ಲನೂ ಇವಾಗ ಅದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಅದೇ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೆ ಹಾಕಿ ಅದನ್ನು ರುಬ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ಬಾಣಲಿ ಎಣ್ಣೆ ಕಾಯಕ್ಕಿಟ್ಟಿದ್ನಲ್ವ ಅದಕ್ಕೆ ಒಂಚೂರು ಸಾಸಿವೆ, ಅದೊಂಚೂರು ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಅದಕ್ಕೆ ಈ ಸಣ್ಣದು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಆ ಈರುಳ್ಳಿನ ನೋಡಿ ಚಿಟಪಟ ಅಂತ ಸಿಡಿತಿದೆ. ಈ ಎಣ್ಣೆಗೆ ಇನ್ನೇನು ಎಣ್ಣೆ ಕಾಯಿತು ಅದಕ್ಕೆ ಈರುಳ್ಳಿ ಹಾಕ್ಕೋತಿದ್ದೀನಿ. ಸಣ್ಣ ಹೆಚ್ಚಿಟ್ಕೊಂಡಿದ್ನಲ್ವ ಒಗ್ಗರಣೆಗೆ ಅಂತ ಈರುಳ್ಳಿ ಹಾಕ್ಕೋತಿದ್ದೀನಿ. ಅದಕ್ಕೆ ಒಂಚೂರು ಫ್ರೈ ಮಾಡಿ ಈರುಳ್ಳಿ ಒಂಚೂರು ಬ್ರೌನ್ ಕಲರ್ ಬರೋ ತನಕ ಒಂಚೂರು ಫ್ರೈ ಮಾಡಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇಲ್ಲ ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಅದರಲ್ಲೂ ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದು. ಶುಂಠಿ ಇರಲಿಲ್ಲ, ಬರೀ ಬೆಳ್ಳುಳ್ಳಿ ಹಾಕಿದ್ನಲ್ವ ಅದಕ್ಕೆ ಒಂಚೂರು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದೊಂಚೂರು ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಕೈ ಆಡಿಸಿ ಫ್ರೈ ಮಾಡಿ 1-2 ನಿಮಿಷ ಬಿಡಬೇಕು. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಆಗೋ ಥರ ಬಿಡಬೇಕು. ಇದಾದಮೇಲೆ ಒಂಚೂರು ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಹಾಕಿ ಈ ಥರ ಬಾಡಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಬಾಡಿಸ್ಕೊಂಡು ಒಂಚೂರು ಫ್ರೈ ಆಗೋ ತನಕ ಬಿಟ್ಟು ಚೂರು ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ. ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತಲ್ವ ಮಸಾಲೆದು, ಇದು ಚೆನ್ನಾಗಿರುತ್ತೆ. ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡು ತಿರ್ಗಿ ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬೋಕ್ಕೆ ನಾನೊಂದು 2 ಗೋಡಂಬಿ ಹಾಕ್ಕೊಂಡಿದ್ದೆ, ಅದನ್ನೇ ಫ್ರೈ ಮಾಡಿಕೊಂಡು, ಅಂದರೆ ಟೆಕ್ಸ್ಚರು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ. ನೋಡಿ ರುಬ್ಬೋದೆಲ್ಲ ಹಾಕಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ, ಎಷ್ಟು ಗಟ್ಟಿ ಹಾಕಿದ್ದೀನಿ. ನಾನೊಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿನ ಕಾಜು ಮಸಾಲ ಮಾಡೋಕ್ಕೆ, ಅದನ್ನ ಇವಾಗ ಅದಕ್ಕೆ ಹಾಕ್ಕೋತಿದ್ದೀನಿ. ಅದು ಇನ್ನೇನು ಕುದಿ ಬರ್ತಾಯಿದೆ, ಕಾಜು ಮಸಾಲ ಹಾಕಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಗೋಡಂಬಿನ ಫ್ರೈ ಮಾಡಿ ಹಾಕ್ಕೋಬೋದು. ನೋಡಿ ಈ ಥರ ಆಗಿದೆ. ಇದಕ್ಕೆ ಬೇಕಿದ್ರೆ ನೀವು ಬರೀ ಒಣ ಖಾರನ ಒಂದು ಸ್ವಲ್ಪ ಒಗ್ಗರಣೆಗೆ ಮೇಲೆ ಹಾಕ್ಕೋಬೋದು, ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ. ಬರೀ ಒಂಚೂರು ಎಣ್ಣೆ ಕಾಯಿಸಿ ಅದಕ್ಕೆ ಒಣ ಖಾರ ಹಾಕಿ ಮೇಲೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ನೋಡಿ ಇವಾಗ ಒಂದು 5 ನಿಮಿಷ ಬಿಟ್ಟು ಅದೆಲ್ಲ ಬೇಯ್ಕೊಳ್ಳಿ ಅಂತ ಎಲ್ಲ ಚೆನ್ನಾಗಿ ಬೇಯ್ದಿದೆ. ನೋಡಿ ಈ ಥರ ಕಾಜು ಮಸಾಲ ರೆಡಿ ಆಯಿತು. ಇದಿನ್ನು ನೋಡಿ ಈ ಥರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಬರುತ್ತೆ. ಚಪಾತಿ ಅಥವಾ ಪರೋಟ ಮನೇಲಿ ಏನು ಮಾಡಿರ್ತೀವೋ ಚಪಾತಿ ಇಲ್ಲ ಪರೋಟದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅಂದರೆ ಒಂದ್ಸರಿ ಟ್ರೈ